ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ಮ್ಯಾಂಗೋ ಎಷ್ಟು ಎಕರೆ ಮಾಡ್ತೀರಾ? ಒಂದು 50 ಎಕರೆ ಇದೆ. ಓಕೆ, ಯಾವ ವೆರೈಟಿಗಳಿದೆ? ಮಲ್ಲಿಕಾ ಇದೆ, ಬಾದಾಮಿ ಇದೆ, ರಸ್ಪುರಿ ಇದೆ, ತೋತಾಪುರಿ ಇದೆ, ನೀಲಮ್ ಇದೆ, ವೆನಿಷಾ ಇದೆ. ಸೊ ಪ್ರೆಸೆಂಟ್ ಮಾರ್ಕೆಟ್ ರೇಟ್ಗಳು ಯಾವ ಥರ ತೋರಿಸಿ ಹೇಳ್ತೀರಾ? ಸರ್ ಮುಂಚೆ ಚೆನ್ನಾಗಿತ್ತು. ಓಕೆ, ಇವಾಗ ಸ್ವಲ್ಪ ಡೌನ್ ಆಗಿದೆ. ಓಕೆ, ನಮ್ಮದು ಒಂದು ಮಲ್ಲಿಕಾ ಬಂದು 60ನಿಂದ 70 ರೂಪಾಯಿ ಹೋಯಿತು. ಓಕೆ, ಬಾದಾಮಿ ಒಂದು 40ನಿಂದ 55. ಓಕೆ, ಇವಾಗ ಪ್ರೆಸೆಂಟು ತೋತಾಪುರಿ ನಡೀತಾ ಇದೆ. ಓಕೆ, ಮನೆಯಲ್ಲ 25 ಇತ್ತು, ಇವಾಗ 19-20 ರೂಪಾಯಿ ನಡೀತಾ ಇದೆ. ಸೊ ಪ್ರೆಸೆಂಟ್ ಮಾರ್ಕೆಟಲ್ಲಿ ಯಾವ ವೆರೈಟಿ ಜಾಸ್ತಿ ರೇಟ್ ಹೋಗ್ತಿದೆ? ಇವಾಗ ಬಂದು ಇಲ್ಲಿ ನೀಲಮ್ಮು ತೋತಾಪುರಿ ನಡೀತಾ ಇದೆ. ಓಕೆ, ಸೊ ರೈತರಿಗೆ ಈ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ತಾವು ಹಾಕಿರೋ ಬಂಡವಾಳ ಬರುತ್ತೆ? ಸಮಯ ಈಗ ಸ್ವಲ್ಪ ಗೌರ್ಮೆಂಟ್ ಅವರು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿದರೆ ಚೆನ್ನಾಗಿದ್ದು ಆಗ್ತಾಯಿತ್ತು. ಓಕೆ, ಮಿನಿಮಮ್ ಪ್ರೈಸಾ? ಇವಾಗ ಡೌನ್ ಆಗಿಬಿಟ್ಟಿದೆ, ನಮಗೂ ಏನು ಬೆನಿಫಿಟ್ ಆಗ್ತಾ ಇಲ್ಲ. ಓಕೆ, ಅದು ಮುಂಚೆ ಮದ್ದುಗಳು 4-5 ಸತಿ ಹೊಡಿತಿದ್ದೀವಿ. ಅದಕ್ಕೆ ಇದಕ್ಕೆ ಟ್ಯಾಲಿ ಆಗಿದ್ರೆ ಲಾಸ್ ಆಗ್ತಾ ಇದೆ. ಸೊ ಮ್ಯಾಂಗೋಗೆ ನೀವು ಯಾವ ಥರ ಕೆಮಿಕಲ್ಸ್ ಸ್ಪ್ರೇ ಮಾಡ್ತೀರಾ ಅಂತ ಹೇಳ್ತೀರಾ? ಅವು ಕೆಮಿಕಲ್ ಎಲ್ಲ ಮದ್ದು ತಗೊಂಡು ಹೊಡೆಯೋದು. ಓಕೆ, ಅದು ನಮ್ಮದು 4-5 ಮದ್ದು ತಗೊಂಡು ಹೊಡೆದಿದ್ದೀವಿ. ಏನು ಹೊಡೆದ್ರೂ ಕಂಟ್ರೋಲ್ ಬರಲಿಲ್ಲ. ಮೇಜರಾಗಿ ನಿಮ್ಮ ತೋಟದಲ್ಲಿ ಗಮನಕ್ಕೆ ಬಂದಂಗೆ ಕೀಟಗಳು ಅಥವಾ ರೋಗಗಳೇನೋ ಇದೆಯಾ? ಎಂಡಾಗಿ 4 ದಿನ ಮುಂಚೆ ಆ ಥರ ರೋಗಗಳಿಲ್ಲ. ಈ 2 ವರ್ಷದಿಂದ ರೋಗ ಜಾಸ್ತಿ ಆಗಿಬಿಟ್ಟಿದೆ. ಊಜಿ ಅಥವಾ ಊಜಿ ಜಾಸ್ತಿ. ಓಕೆ, ರೋಗ ಊಜಿ ಎಲ್ಲ ಅವಾಯ್ಡ್ ಮಾಡೋಕೆ ಆಗ್ತಾ ಇಲ್ಲ.